ಕೆಂಡನ ಜೊತೆಲೆ ತಗೊಂಡು ಒಂದು ಸೈಡ್ ಏನು ಮನುಷ್ಯ ಅಣ್ಣ ಸೈಡ್ ಪ್ರತಿ ವರ್ಷದ ಪದ್ಧತಿಯಂತೆ ಹೆಬ್ಬಾಳ ಗ್ರಾಮದಲ್ಲಿ ಚನ್ನಬಸವೇಶ್ವರ, ಮಲ್ಲೇಶ್ವರ ಹಾಗೂ ಚಿಕ್ಕಮ್ಮನವರ ಸಿಡಿಯನ್ನು ಮತ್ತು ಕೆಂಡ ಉತ್ಸವವನ್ನು ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷ ಕೂಡ ಭಾಳ ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ಹೆಬ್ಬಾಳ ಗ್ರಾಮದಲ್ಲಿ ಇವತ್ತು ನೆರವೇರಿಸ್ತಾ ಇರುವಂಥದ್ದು ಭಾಳ ಸಂತೋಷವನ್ನು ತಂದುಕೊಟ್ಟಿದೆ. ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಧಾರ್ಮಿಕ ವಿಧಾನಗಳು, ಜಾತ್ರೆಗಳು ಅಂತಂದರೆ ಅದು ಧಾರ್ಮಿಕ ವಿಧಿವಿಧಾನಗಳನ್ನು ಭಗವಂತನನ್ನು ಸ್ಮರಣೆ ಮಾಡೋದ್ರ ಮುಖಾಂತರ ಭಗವಂತನನ್ನು ವರ್ಷಕ್ಕೊಂದ್ಸಲ ಜಾತ್ರೆ ಮಾಡಿ, ಅಭಿಷೇಕ ಮಾಡಿ ಮತ್ತು ಧಾರ್ಮಿಕ ವಿಧಾನಗಳನ್ನು ಮಾಡಿ ಆ ಭಗವಂತನಿಗೆ ನಮ್ಮಲ್ಲಿರುವಂಥ ಭಕ್ತಿಯನ್ನು ಸಮರ್ಪಣೆ ಮಾಡೋದಕ್ಕೋಸ್ಕರ ಹಿಂದಿನಿಂದನೂ ಕೂಡ ಹಿರಿಯವರು ಈ ಭಾಗದ ಎಲ್ಲ ಭಕ್ತರು ಸೇರಿ ಒಂದು ಆಚರಣೆಗಳನ್ನು ಮಾಡ್ಕೊಂಬರುವಂಥದ್ದು ಭಾಳ ವಿಶೇಷ. ಅದರಲ್ಲಿ ವಿಶೇಷವಾಗಿ ಹೆಬ್ಬಾಳ ಗ್ರಾಮದಲ್ಲಿ ಬಸವೇಶ್ವರ ಮತ್ತು 3 ದಿನಗಳ ಕಾಲ ವಿಶೇಷವಾಗಿ ಭಾಳ ವಿಜೃಂಭಣೆಯಿಂದ ಕೆಂಡ, ಸೀಡಿ, ಜಾತ್ರಾ ಮಹೋತ್ಸವವನ್ನು ಮಾಡ್ತಾ ಇರುವಂಥದ್ದು ಪ್ರತಿ ವರ್ಷವೂ ಕೂಡ ಭಾಳ ವಿಶೇಷವಾಗಿ ಇರುತ್ತೆ. ಬಹುಶಃ ಭಕ್ತಾದಿಗಳೆಲ್ಲರೂ, ಗ್ರಾಮದ ಮಹಿಳೆಯರು, ಮಕ್ಕಳು, ಹಿರಿಯವರೆಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಭಾಳ ವಿಶೇಷವಾಗಿ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ಇದೇ ಥರ ನಡ್ಕೊಂಡು ಹೋಗಲಿ. ಹಾಗೆ ನಾವು ಹೆಬ್ಬಾಳ ಗ್ರಾಮದವ್ರಿಗೆ ಈ ಮುಖಾಂತರ ಒಂದು ಮನವಿ ಮಾಡ್ಕೊಳ್ಳೋದೇನು ಅಂತಂದರೆ, ಬಹುಶಃ ಇದೇ ತಿಂಗಳು 30ನೇ ತಾರೀಕು ಶ್ರೀ ಬಸವರಾಜೇಂದ್ರ ಮಹಾಸ್ವಾಮೀಜಿಯವರ 20ನೇ ವರ್ಷದ ಶಿವಗಣಾರಾಧನೆಯನ್ನು ಭಾಳ ವಿಶೇಷವಾಗಿ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದರಿಂದ ಸಿದ್ಧಗಂಗಾ ಪೂಜ್ಯರು ಮತ್ತು ನಾಡಿನ ಸುಮಾರು ಒಂದು 12 ಜನ ಸ್ವಾಮೀಜಿಯವರು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇರೋದರಿಂದ ಹೆಬ್ಬಾಳದ ಎಲ್ಲ ಗ್ರಾಮಸ್ಥರು, ಯಾಕೆಂದರೆ ಬಸವರಾಜ ಸ್ವಾಮೀಜಿಯ ತವರು ಮನೆ ರೀತಿಯಲ್ಲೇ ಹೆಬ್ಬಾಳ ಗ್ರಾಮ ಕಂಡಂಥದ್ದು. ಹಾಗಾಗಿ ಹೆಬ್ಬಾಳಿನ ಗ್ರಾಮದ ಪ್ರತಿಯೊಬ್ಬ ಸದಸ್ಯರು, ತಾಯಂದಿರು ಆ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ಕೇಳ್ಕೊಳ್ತಾ, ಹಾಗೆ ಕಂಡ ಯಶಸ್ವಿ ಆಗಲಿ, ಭಗವಂತ ಗ್ರಾಮದ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ, ಮಳೆ ಬೆಳೆ ಚೆನ್ನಾಗಾಗಲಿ ಅಂತೇಳಿ ಹಾರೈಸಿ ನಮ್ಮ ಮಾತನ್ನು ಮುಕ್ತಾಯ ಮಾಡ್ತೀವಿ. ನಮಸ್ಕಾರ.